ಬೀದರ್ ಜಿಲ್ಲೆ ಹುಮ್ನಾಬಾದ್ ಹೈವೇನಲ್ಲಿ ನಕಲಿ ಆರ್ಟಿಒ ಚೆಕ್ ಪೋಸ್ಟ್. ನಕಲಿ ಚೆಕ್ ಪೋಸ್ಟ್ ಮೂಲಕ ಗಂಟೆಗೆ 8,000 ರೂಪಾಯಿ ದರೋಡೆ. ನಕಲಿ ಚೆಕ್ ಪೋಸ್ಟ್ಗಳ ಕರ್ಮಕಾಂಡ ಬಿಚ್ಚಿಟ್ಟ ಲೋಕಾಯುಕ್ತ ಬಿಎಸ್ ಪಾಟೀಲ್. ಕಲಬುರಗಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದ ಬಿಎಸ್ ಪಾಟೀಲ್. ಹುಮ್ನಾಬಾದ್ ಬಳಿ ಟಿನ್ ಶೆಡ್ ಹಾಕಿಕೊಂಡು ಕಚೇರಿ ಓಪನ್. ಹೈದರಾಬಾದ್ ಮುಂಬೈ ರಾಷ್ಟ್ರೀಯ ಹೆದ್ದಾರಿಯಲ್ಲಿರೋ ನಕಲಿ ಆರ್ಟಿಒ ಚೆಕ್ ಪೋಸ್ಟ್. ಗಂಟೆಗೆ 8,000, ದಿನಕ್ಕೆ 2 ಲಕ್ಷ ರೂಪಾಯಿ ಅಕ್ರಮವಾಗಿ ಸಂಗ್ರಹ. ಆರ್ಟಿಒ ಚೆಕ್ ಪೋಸ್ಟ್ ಮೇಲೆ ದಾಳಿ ವೇಳೆ ಬ್ರಹ್ಮಾಂಡ ಭ್ರಷ್ಟಾಚಾರ ಬಯಲು. ಅನಧಿಕೃತ ಆರ್ಟಿಒ ಓಪನ್ ಮಾಡಿದ್ರೂ ಕಣ್ಮುಚ್ಚಿ ಕುಳಿತ ಆರ್ಟಿಒ ಅಧಿಕಾರಿಗಳು. ಆರ್ಟಿಒ ಅಧಿಕಾರಿಗಳಿಗೆ ತಿಂಗಳಿಗೆ ಹೋಗ್ತಿದೆ ಕೋಟಿ ಹಣ. ನಕಲಿ ಆರ್ಟಿಒ ಚೆಕ್ ಪೋಸ್ಟ್ ವಿರುದ್ಧ ಎಫ್ಐಆರ್, ಹಲವರ ಬಂಧನ ಮಾಡಲಾಗಿದೆ. ಮತ್ತೊಂದೆಡೆ ಆಳಂದ ಚೆಕ್ ಪೋಸ್ಟ್ಗೆ ಆರ್ಟಿಒ ಅಧಿಕಾರಿಗಳು ಗೈರು. ಆಳಂದ ಚೆಕ್ ಪೋಸ್ಟ್ನಲ್ಲಿ ಖಾಸಗಿ ಏಜೆಂಟ್ಗಳ ದರ್ಬಾರ್. ಚೆಕ್ ಪೋಸ್ಟ್ನಲ್ಲಿ ಹೋದಿವಲ್ಲ, ಚೆಕ್ ಪೋಸ್ಟ್ನಲ್ಲಿ ಬೋತ್ ಬೀದರ್ ಮತ್ತು ಇಲ್ಲಿ ಆಳಂದ ಅಲ್ಲಿ ಚೆಕ್ ಪೋಸ್ಟ್ಗಳನ್ನು ನೋಡಿದ್ದೀವಿ. ಚೆಕ್ ಪೋಸ್ಟಲ್ಲಿ ಅನ್ಅಥರೈಸ್ಡಾಗಿ ಒಂದು ಚೆಕ್ ಪೋಸ್ಟ್ ಓಪನ್ ಮಾಡಿದ್ದಾರೆ. ಎಷ್ಟು ಎಲ್ಲಿವರೆಗೆ ಹೋಗ್ಬೋದು ಪಬ್ಲಿಕ್ ಸರ್ವೆಂಟ್ಸ್ ಅಂತ ಅನ್ನೋದನ್ನು ನೀವು ಅದರ ಮೇಲೆ ಇಮ್ಯಾಜಿನ್ ಮಾಡಿ. ಅನ್ಅಥರೈಸ್ಡಲ್ಲಿ ಎ ಚೆಕ್ ಪೋಸ್ಟ್ ಈಸ್ ಓಪನ್ ಆ್ಯಂಡ್ ಫಾರ್ ಮಂತ್ಸ್ ಟುಗೆದರ್, ಇಯರ್ಸ್ ಟುಗೆದರ್, ದ್ಯಾಟ್ ಚೆಕ್ ಪೋಸ್ಟ್ ಈಸ್ ಆಪರೇಟಿಂಗ್, ಕಲೆಕ್ಟಿಂಗ್ ಮನಿ ಇಲ್ಲಿಗಲಿ. ನಮ್ಮವ್ರು ಹೋಗಿ ಅಲ್ಲಿ ನಿಂತರೆ ಒಂದು ತಾಸಿನಲ್ಲಿ 8,000 ರೂಪಾಯಿ ಕಲೆಕ್ಟ್ ಆಯಿತು. ಯಾರು ಕಲೆಕ್ಟ್ ಮಾಡೋದು? ಏಜೆಂಟ್ಸ್ ಕಲೆಕ್ಟ್ ಮಾಡೋದು. ಅಲ್ಲೊಬ್ಬನು ARTO ಒಂದು ವೆಹಿಕಲ್ ನಿಂತಿರ್ತದೆ. ಅವನು ARTO ಅಂತ ಅದನ್ನು ಬರೆದಿರ್ತಾರಲ್ಲಿ. ಅಲ್ಲಿ ಅದು ಬರೆದು, ಅಂದರೆ ಇದು RTO ಆಫೀಸು, ಇದು ಅವ್ರದ್ದು ಚೆಕ್ ಪೋಸ್ಟ್ ಅಂತ ಗೊತ್ತಾಗಬೇಕು ಅವ್ರಿಗೆ. ಆ ಥರದ್ದು ಅದ್ರ ಮೇಲೆ ಬರೆದಂತಹ ಒಂದು ವೆಹಿಕಲನ್ನು ಅಲ್ಲಿ ನಿಲ್ಲಿಸಿರ್ತಾರೆ. ಅವ ARTOನೂ ಇರೋದಿಲ್ಲ, ಅಲ್ಲಿ ಯಾವನೂ ಇರೋದಿಲ್ಲ. ಬಟ್ ಯಾವನೋ ಒಬ್ಬ ಏಜೆಂಟ್ ಇರ್ತಾನೆ, ಅವನು ದುಡ್ಡು ಕಲೆಕ್ಟ್ ಮಾಡೋದು. ಅಲ್ಲಿ ಮುಂದೆ ಒಂದು ಬಾಕ್ಸ್ ಇಟ್ಟಿದ್ದಾರೆ. ಆ ಬಾಕ್ಸಿನಲ್ಲಿ ಅವನು ದುಡ್ಡು ಹಾಕ್ತಾ ಹೋಗ್ತಾನೆ. ಸೊ ಅದು ಪ್ರತಿಯೊಂದು ಗಂಟೆಗೆ ಒಂದು 8,000 ರೂಪಾಯಿ ಕಲೆಕ್ಟ್ ಆಗ್ತದೆ. ಅದು 2 ತಾಸಿಗೊಮ್ಮೆ 3 ತಾಸಿಗೊಮ್ಮೆ ಅದನ್ನು ಶಿಫ್ಟ್ ಮಾಡ್ತಾರೆ ಅಲ್ಲಿ. ಆಯಿತು. ಸೊ ಹೀಗೆ ಹಗಲು ದರೋಡೆ. ಇದು ಸರ್ಕಾರಿ ನೌಕರದಾರ ಇನ್ ದ ಬ್ರಾಡ್ ಡೇಲೈಟ್ ಎಲ್ಲರ ಗಮನಕ್ಕೆ ಬರುವಂಗೆ ರಾಬರಿ. ಇದು ರಾಬರಿ ಅಲ್ಲದೆ ಮತ್ತೇನಿದು? ಹೌದಲ್ಲ? ಸೊ ಇದು ಅವ್ಯಾಹತವಾಗಿ ನಡೀತಾ ಇತ್ತು. ನಾವು ಹೋದ್ವಿ, ಫೋಟೋ ತಕ್ಕೊಂಡ್ವಿ, ಕೇಸ್ ರಿಜಿಸ್ಟರ್ ಮಾಡಿದ್ವಿ, FIR ಹಾಕಿದ್ದೀವಿ. FIR ಹಾಕಿದ್ರಿಂದ ಈಗ ಹೊತ್ತು ಹೊಂಡಕ್ಕೆ ಅದನ್ನು ರಿಮೂವ್ ಮಾಡಿದ್ದಾರೆ. ಈಗ ಅಲ್ಲಿ ಚೆಕ್ ಪೋಸ್ಟ್ ಇಲ್ಲ ಈಗ. ಬಟ್ ಅದರ FIR ಆಗಿದೆ. ಅವ್ರ ಮೇಲೆ ಕ್ರಮ ಕೈಗೊಳ್ತೀವಿ. ಕಮಿಷನರ್ನ ಕರೆಸ್ತೀವಿ ಈ ವಿಷಯದಲ್ಲಿ. ಇದು ಯಾಕೆ ನಡೀತು, ಎಷ್ಟು ದಿವಸದಿಂದ ಹೀಗೆ ನಡೀತಾ ಇದೆ, ಇನ್ನೂ ಮತ್ತು ಎಲ್ಲೆಲ್ಲಿ ನಡೀತಾ ಇದೆ, ಇವುಗಳ ಬಗ್ಗೆ ಸಮಗ್ರ ವಿಚಾರ ಮಾಡ್ತೀವಿ. ಇದು ಒಂದು ಮಹತ್ವದ್ದು ನಿಮಗೆ ಹೇಳಬೇಕಾಗಿತ್ತು, ಹೇಳಿದ್ದೀವಿ. ಇದಲ್ದೇ ಇದು ಹುಮ್ನಾಬಾದ್, ಬೀದರ್ ಹುಮ್ನಾಬಾದ್. ಸೊ ಆಳಂದದಲ್ಲಿ ಅಲ್ಲಿನೂ ಕೂಡ ಅದು ಚೆಕ್ ಪೋಸ್ಟ್, ಅದು ಅಥರೈಸ್ಡ್ ಚೆಕ್ ಪೋಸ್ಟ್. ಅಥರೈಸ್ಡ್ ಚೆಕ್ ಪೋಸ್ಟ್ನಲ್ಲಿನೂ ಕೂಡ ಅವ್ಯವಹಾರ ನಡೀತಾ ಇತ್ತು, ದುಡ್ಡು ಕಲೆಕ್ಷನ್. ಅದನ್ನು ಕಂಡು ಹಿಡಿದೀವಿ, ಅದಕ್ಕೂ ಕೇಸ್ ರಿಜಿಸ್ಟರ್ ಮಾಡಿದ್ವಿ. ಇಲ್ಲಿ RTO ಬಂದಿದ್ದರು. RTO ಕೇಳಿದರೆ ಅವರು ಇದು ನನ್ನ ಕೆಳಗೆ ಬರೋದಿಲ್ಲ, ಅದು ಜಾಯಿಂಟ್ ಕಮಿಷನರ್ ಕೆಳಗೆ ಬರ್ತದೆ, ನಾನು ಅದನ್ನು ವಿಸಿಟ್ ಮಾಡಲ್ಲ, ನನಗೆ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ. ಆಯಿತು, ಯಾರು ಜಾಯಿಂಟ್ ಕಮಿಷನರ್ ಯಾರಿದ್ದಾರೆ ಅವ್ರನ್ನ ಪಾರ್ಟಿ ಮಾಡ್ತೀವಿ, ಜಾಯಿಂಟ್ ಕಮಿಷನರ್ ಕರೆಸ್ತೀವಿ, ಆ ARTOವನ್ನು ಪಾರ್ಟಿ ಮಾಡ್ತೀವಿ, ಅವ್ರನ್ನೂ ಕರೆಸ್ತೀವಿ, ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಯಾವ ರೀತಿಯಿಂದ ಇದು ನಡೀತಾ ಇದೆ ಅನ್ನೋದನ್ನು ಇನ್ವೆಸ್ಟಿಗೇಷನ್ ಮಾಡ್ತೀವಿ.